ದಾವಣಗೆರೆ ಜಿಲ್ಲೆಯ ಮಾಜಿ ಸೈನಿಕರಿಂದ ಜಮೀನು ನಿವೇಶನ ಮಂಜೂರಾತಿ ಕೋರಿ ಅರ್ಜಿ ಎಷ್ಟು ಬಂದಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ 338 ಅರ್ಜಿ ಸ್ವೀಕೃತ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಪುರಸ್ಕೃತಗೊಂಡ ಅರ್ಜಿಗಳ ಸಂಖ್ಯೆ 00, ತಿರಸ್ಕಾರಗೊಂಡ ಅರ್ಜಿಗಳ ಸಂಖ್ಯೆ 00 ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಮಾಜಿ ಸೈನಿಕರ ನಿಜವಾಗ್ಲೂ ನಮ್ಮನ್ನ ಕಾಯ್ತಾ ಇರ್ತಕ್ಕಂತ ಸೈನಿಕರ ಅರ್ಜಿಗಳಿಗೆ 3 ವರ್ಷದಿಂದ ಅರ್ಜಿಗಳ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ನೋವಾಗ್ತದೆ. ಸ್ವೀಕೃತನೂಗೊಂಡಿಲ್ಲ, ಪುರಸ್ಕೃತನೂಗೊಂಡಿಲ್ಲ. ಅಂದ್ರೆ ದಾವಣಗೆರೆ ಜಿಲ್ಲೆಯ ರೆವಿನ್ಯೂ ಅಧಿಕಾರಿಗಳು ಸೈನಿಕರ ಒಂದು ಕಷ್ಟ ನೋವಿಗೆ ಸ್ಪಂದಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಇನ್ನ ಅವರಿಗೆ ನಿವೇಶನ ಎಲ್ಲಿ ನೀವು ಕಾಯಂಗೊಳಿಸಿದಿರಿ, ಮಾಜಿ ಸೈನಿಕರಿಗೆ ಇಲ್ಲ ನಿವೃತ್ತ ಸೈನಿಕರಿಗೆ, ಮರಣ ಹೊಂದಿದ ಸೈನಿಕರಿಗೆ ನಿವೇಶನ ಎಲ್ಲಿ ಕೊಡ್ತೀರಿ ಅಂದ್ರೆ ಅವರು ಉತ್ತರ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಹೊಸಹಳ್ಳಿಯಲ್ಲಿ 35 ಜನಕ್ಕೆ 3 ಎಕರೆ ಅಂತೆ. ಆಮೇಲೆ ಬಗ್ಗೇನಹಳ್ಳಿ ಜಗಳೂರು 13 ಜನಕ್ಕೆ 2 ಎಕರೆ 20 ಗುಂಟೆ. ಈ ರೀತಿ ಹರಿಹರದ ಮಲೇಬೆನ್ನೂರಿನಲ್ಲಿ 30 ಗುಂಟೆ. ಅಂದ್ರೆ ಮಾಜಿ ಸೈನಿಕರಿಗೆ ಸುಮಾರು 4 ಎಕರೆ 5 ಎಕರೆ ಜಮೀನ್ ಕೊಡ್ಬೇಕು. ಹೋಗ್ಲಿ, ಅದು ಸರ್ಕಾರದಿಂದ ಆಗ್ತಾ ಇಲ್ಲ. ನಂತರ ಪಾಪ ನಿವೇಶನವನ್ನ ಕೇಳಿದ್ರೆ ನಮ್ಮ ತಾಲೂಕಿನ ಮಲೇಬೆನ್ನೂರಲ್ಲಿ 30 ಗುಂಟೆ ಅಂದ್ರೆ ಆ ಜಮೀನ್ ಎಲ್ಲಿದೆ ಅಂದ್ರೆ ಗುಡ್ ಗಾರ್ಡ್ ನಲ್ಲಿ ಇದೆ. ಅಂದ್ರೆ ಮಾಜಿ ಸೈನಿಕರಿಗೆ ಗುಡ್ ಗಾರ್ಡ್ ನಲ್ಲಿ ನಿವೇಶನ ಕೊಡ್ತಾರ? ಯಾವ್ದಾದ್ರೂ ಸೈನಿಕ ನಿಧನ ಹೊಂದಿದ್ರೆ ಇಡೀ ತಾಲೂಕಿಗೆ ನಾವು ಜನ ಸೇರಿ ಒಂದು ಗೌರವವನ್ನು ಕೊಡ್ತೀವಿ. ಆದ್ರೆ ಅದು ಬರೀ ಅವ್ರಿಗೆ ಮಾತ್ರ. ಆದ್ರೆ ಅವರಿಗೆ ನೀಡಬೇಕಾದಂತ ಸರ್ಕಾರಿ ಸವಲತ್ತನ್ನ ಕೊಡ್ಲಿಕ್ಕೆ ಅಟ್ಲೀಸ್ಟ್ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಅಂದ್ರೆ ನನಗೆ ತುಂಬಾ ಇದು ಎಲ್ಲರೂ, ಇದು ಬರೀ ದಾವಣಗೆರೆ ಜಿಲ್ಲೆ ವಿಚಾರ ಅಲ್ಲ ಸನ್ಮಾನ್ಯ ಸಚಿವರೇ, ಇದು ಇಡೀ ರಾಜ್ಯದ್ದು. ಹಾಗಾಗಿ ನನ್ನ ಒಂದು ಕಳಕಳಿ ಏನಂದ್ರೆ, ನೀವು ದಯವಿಟ್ಟು ಮಾಜಿ ಯೋಧರಿಗೆ, ನಿವೃತ್ತ ಯೋಧರಿಗೆ, ಇಲ್ಲ ನಿಧನ ಹೊಂದಿದ ಯೋಧರಿಗೆ ಎಲ್ಲಾದ್ರೂ ಇವತ್ತು ಕೈಗಾರಿಕೆಗೆ ನೀವು ಅಕ್ವೈರ್ ಮಾಡಿ ಅವರಿಗೆ ಕೈಗಾರಿಕೆಗೋಸ್ಕರ ಕೊಡ್ತೀರಾ. ಅದೇ ರೀತಿ ಮಾಜಿ ಸೈನಿಕರಿಗೆ, ಒಬ್ಬೊಬ್ಬ ಸೈನಿಕರಿಗೆ 3-4 ಎಕರೆನಾದ್ರೂ ಸರ್ಕಾರದಿಂದ ಖರೀದಿ ಮಾಡಿ ಕೊಡ್ತಕ್ಕಂತ ವ್ಯವಸ್ಥೆ ಆಗಬೇಕು. ಇನ್ನ ನಿವೇಶನ ಅಂದ್ರೆ ಯಾವ್ದೋ ಗುಡ್ಡದಲ್ಲಿ ನಿವೇಶನ ಇದೆ ಅಂತ ಅಧಿಕಾರಿಗಳು ತೋರಿಸ್ತಾರೆ ಅಂದ್ರೆ ನೋವಾಗ್ತದೆ ಬಂಧುಗಳೇ. ಸೈನಿಕರಿಗೆ ನೀವು ಜಿಲ್ಲಾ ಕೇಂದ್ರ ಇಲ್ಲ ತಾಲೂಕು ಕೇಂದ್ರದಲ್ಲಿ ವಿಶೇಷವಾಗಿ ಭೂ ಸ್ವಾಧೀನ ಮಾಡಿ ಅವರಿಗೆ ನಿವೇಶನವನ್ನು ಕೊಡಿಸ್ಬೇಕು. ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸರ್ಕಾರ ನಿರ್ಧಾರ ಮಾಡ್ಬೇಕಂತೇಳಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ.